ಕೆಆರ್ಪೇಟೆಯಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿರುವುದು ಅವರ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ. ಸರ್ಕಾರ ಘೋಷಿಸಿದ ಹಣಕ್ಕಾಗಿ ರೈತರು ಕೋರ್ಟ್ ಮೆಟ್ಟಿಲೇರಿರುವ ಕಾರ್ಖಾನೆಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದು ನ್ಯಾಯಸಮ್ಮತವಾಗಿದೆ. ಈ ಘಟನೆಯ ಪ್ರಮುಖ ಮುಖ್ಯಾಂಶಗಳ ಸರಳ ವಿವರ ಇಲ್ಲಿದೆ. ಪ್ರತಿಭಟನೆಯ ಪ್ರಮುಖ ಅಂಶಗಳು: ಬಾಕಿ ಹಣದ ವಿವಾದ. ಮಾಕವಳ್ಳಿ, ಹೇಮಾವತಿ, ಹೇಮಗಿರಿ ಶುಗರ್ಸ್ ಕಾರ್ಖಾನೆಯು ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಘೋಷಿಸಿರುವ ₹50 ಬಾಕಿ ಹಣವನ್ನು ರೈತರಿಗೆ ಪಾವತಿಸಿಲ್ಲ. ವಿಶಿಷ್ಟ ಹೋರಾಟ. ರೈತರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಮಿನಿ ವಿಧಾನಸೌಧದ ಮುಂದೆ ಚಾಟಿ, ಶಂಖ ಮತ್ತು ಜಾಗಟೆ ಹಿಡಿದು ವಿಶಿಷ್ಟವಾಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಖಾನೆಯ ನಡೆ. ರಾಜ್ಯದ ಇತರ ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ಈ ಬಾಕಿ ಹಣವನ್ನು ಪಾವತಿಸಿದ್ದರೆ, ಈ ಕಾರ್ಖಾನೆಯು ಹಣ ನೀಡದೆ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದೆ. ರೈತರ ಪಟ್ಟು ಮತ್ತು ಎಚ್ಚರಿಕೆ. ಕಾರ್ಖಾನೆಯು ತಕ್ಷಣವೇ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ವಾಪಸ್ ಪಡೆದು ರೈತರ ಬಾಕಿ ಹಣವನ್ನು ಪಾವತಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ರೈತರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿನಿತ್ಯ ನಾವು ತೆರಿಗೆ ಕೊಡ್ತಾ ಇವಿ, ನಮಗೆ ಗೊತ್ತಿಲ್ಲದಂಗೆ ಕೊಡ್ತೀವಿ. ಪ್ರತ್ಯಕ್ಷವಾಗೂ ಕೊಡ್ತೀವಿ, ಪರೋಕ್ಷವಾಗೂ ಕೊಡ್ತೀವಿ. ಉತ್ಪಾದಕರಾಗೂ ಕೊಡ್ತೀವಿ, ಬಳಕೆದಾರರಾಗೂ ಕೊಡ್ತೀವಿ ತೆರಿಗೆ. ಈ ಎಲ್ಲ ತೆರಿಗೆ ದುಡ್ಡನ್ನ ಅಲ್ಲಿ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಲ್ಲ, ಅವರು ಹಂಚ್ತಾ ಅವರೆಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವ್ರೆ. ಈ ಆಫೀಸ್ ಅವ್ರು ಮಾಡ್ಕೊಂಡವ್ರಲ್ಲ. ನಾವು ಹೆಬ್ಬೆಟ್ಟು ತಂಬು ಇಂಪ್ರೆಷನ್ ತಿಳುವಳಿಕೆ ಇಲ್ಲದ ಮುಗ್ಧರಿಗೆ ದುಡ್ಡದೆ ಅಂತ ಓಟ್ ಹಾಕಿದೀವಲ್ಲ, ಅವ್ರ ತಿದ್ದುಪಡಿಗಳನ್ನ ಮಾಡ್ಕೊಂಡ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾವುದೇ ಕಾರಣಕ್ಕೂ ರೆಡ್ ಬ್ಯಾಂಡ್ ಅಲ್ಲಿ ಹಿಡ್ಕೊಟ್ಟ ನಮ್ಮ ಹುಡುಗ. ಒಂದು ಲೋಡ್ ಅಕ್ಕಿ ಗವಿಮಠ ವಸತಿ ಶಾಲೆಗೆ ಹೋಗ್ಬೇಕಾದದ್ದು ಬೋಲಿಗೇಗೌಡರ ಚಂದ್ರಶೇಖರ್ ರೈಸ್ ಮಿಲ್ಗೆ ಹೋಗಿತ್ತು. ಗವಿಮಠದ ಮೊರಾರ್ಜಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನ ರೆಡ್ ಬ್ಯಾಂಡ್ ರೈಸ್ ಮಿಲ್ ಹಿಡ್ಕೊಟ್ಟ. 61 ಕ್ವಿಂಟಾಲ್ ಗೋಧಿ, 48 ಕ್ವಿಂಟಾಲ್ ಅಕ್ಕಿ ಮುಚ್ಚಿಬಿಟ್ಟು. ಅಂದ್ರೆ ನೀವು ಯಾವನಾರ ಇಟ್ಕೊಡಿ, ಅವ್ರ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಬಿಟ್ರೆ ನಿಮ್ಮ ಪರವಾಗಿ ಸಮಾಜದ ಪರವಾಗೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಇದು ಮುಂದುವರಿಯುತ್ತದೆ. ದಯಮಾಡಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ಇನ್ನು ಕೆಲವೇ ದಿವಸಗಳಲ್ಲಿ ಕಾರ್ಪೊರೇಟ್ಗಳು ನಮ್ಮನ್ನು ಕಡಾಕಂಡಿದೆ. ಈಗಾಗಲೇ ಮೊನ್ನೆ ಯಾವಾಗಲೂ ಬಿಜೆಪಿ ಇವರು ಅಶೋಕ್ ಅವರು ರೈತರು ಅವ್ರ ಮರ್ಯಾದೆ ತೆಗೆದು ನಿಂತಿದ್ರಿ, ತಡೆಯಾಜ್ಞೆ ಕೊಟ್ಟಿದ್ದೀನಿ ಹೋಗ್ರಿ ಅಂತ ಹೇಳಿ ತಡೆಯಾಜ್ಞೆಯನ್ನು ಕೊಟ್ಟರವರು. ಅಲ್ಲಿ ಈಚೆಗೆ ಸೊಸೈಟಿ ಜವಾನ್ ಆಗ್ಬೋದು, PND ಬ್ಯಾಂಕ್ ಲೋನ್ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಯಾವನೋ ಬಂದು ಮನೆಯಲ್ಲಿ ಕಂಚು ಮುಟ್ಟಾಗಲಿ, ದನಕರ ಆಗಲಿ, ದವಸ ಧಾನ್ಯ ಆಗಲಿ ಈಚೆಗಿಡ್ಲಿಕ್ಕೆ ಕಾಯ್ತಾ ಇಲ್ಲ. ಇದು ರೈತ ಸಂಘದ ಫಲ. ಏನ್ ಕಿದಾಕಿದಾರಪ್ಪ ರೈತ ಸಂಘದವರು? ಯಾವನ ಜಂಪ ಹೊಡೆದರೆ ಅವನು ಎಲ್ಲಿ ಬರ್ಬೇಕು ನಮ್ಗೆ ಉತ್ತರ? ಇದು ರೈತ ಸಂಘ ಮಾಡಿದ್ದು ಕೆಲಸ. ನಂತರ ದಿವಸದಲ್ಲಿ 1995ರಲ್ಲಿ PV ನರಸಿಂಹರಾಯನ ಸರ್ಕಾರದಲ್ಲಿ ಹಾಲಿ ಗೆಜೆಟ್ಗೆ ನೋಡ್ತಾ ಇದ್ದಾರೆ ಸರ್ಕಾರಗಳು. ತುಮಕೂರು ಹತ್ರ ದಾವಸ್ಪೇಟೆ ಹತ್ರ ಅದೆಷ್ಟೋ ಎಕರೆ ಅಂತ ಹೇಳ್ತಾ ಇದ್ರು. ಆಗ ನಾವು ಒಂಥರ ಹೇಳ್ತಾ ಇದ್ರಲ್ಲ ಕರೆಂಟ್ ಬಂಜಣ ಅಂತ ನಾವು ಅಂತಿದ್ರು. ಈಗ ಬಿಡ್ದಿಯವರು ಪಡ್ಕೊತಾವ್ರೆ. ಪ್ರಭು ಅಂದ್ರು ಬಿಡ್ತಾ ಇಲ್ಲ. ನಾನ್ ಮಾಡಿಲ್ಲ, ಅವ್ನ್ ಮಾಡ್ದ, ಅವ್ನ್ ಮಾಡಿಲ್ಲ, ಇವ್ನ್ ಮಾಡಿ, ಎರಡು ಕಚ್ಚಾಡ್ತಾವೆ. ಆ ಕಾರಣದಿಂದ ಏನು ಖಾಸಗಿ ಕಂಪನಿಗಳು ಬಂದು ಮೀಟರ್ನ ಫಿಕ್ಸ್ ಮಾಡೋದು ಗ್ಯಾರಂಟಿ. ಅದಕ್ಕೇನಾರ ಹೋರಾಟಕ್ಕೆ ಸನ್ನದ್ಧರಾದ ರೈತರು ಅವ್ರನ್ನ ಹೊಡೆದೋಡಿಸ್ಬೋದು. ಇಲ್ಲ ಯಾರೋ ಮಾಡ್ಕೋತಾರೆ ಅಂದ್ರೆ ಅವ್ರು ಫಿಕ್ಸ್ ಮಾಡೇ ಮಾಡ್ತಾರೆ. ಆಗ ನೀವು ಅನುಭವಿಸಕ್ಕೆ ನೀವು ಬದ್ಧರಾಗಿರ್ಬೇಕು. ಮತ್ತೆ ಮಂಡ್ಯ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆನ ಇವತ್ತು ಕ್ಯಾರ್ನೇಕರ ತಾಲೂಕನ್ನ ಭತ್ತದ ನಾಡು ಅಂತಾರೆ. ಸುಮ್ನಿರ್ರೆ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಎರಡೂ ಜಿಲ್ಲೆಯಲ್ಲೂ ತೆಗ್ಗು ಬಿಡ್ತಾರೆ ಅಂದ್ರೆ ಬಾಳ್ ಬಿಡ್ತಾ ಇಲ್ಲ.